ಇವತ್ತು ರೈತರು ಎಷ್ಟು ಸಂಕಷ್ಟದಾಗ ಅದಾರ ಅಂದ್ರೆ ಸರ, ಬದುಕೋದು ಕಷ್ಟ ಆಗಿದೆ. ಯಾಕಂತಂದ್ರೆ ಸಾಕಷ್ಟು ತೊಂದರೆಯಲ್ಲಿದ್ದಾಗ ಕಬ್ಬು ಹಾಕುವುದ್ರಿಂದ ಹಿಡ್ಕೊಂಡು ಇವತ್ತು ಕಬ್ಬು ಬಿದ್ದಂಥದ್ದು ಗೊಬ್ಬರ ಬೀಜ, ಈಗ ಮತ್ತೆ ನೇಗಿಲ ಹೊಡೆಯುವಂಥದ್ದು ಸಾಕಷ್ಟು ಖರ್ಚು. ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಈ ಮಕ್ಕಳ ಮದುವೆಗಳು ಬಂದಿದ್ದಾವೆ ಬ್ಯಾಸಿಗೆ ದಿನಗಳಲ್ಲಿ. ಇಂಥದ್ರಲ್ಲಿ ಇವತ್ತು ರೈತರ ದುಡ್ಡು ವರ್ಷಾನುಗಂಟ್ಲೆ ಕಬ್ಬು ಬೆಳೆದು ಫ್ಯಾಕ್ಟ್ರಿ ಕಳಿಸಿ 4 ತಿಂಗಳಾದರೂ ಅವ್ನಿಗೆ ಬಿಲ್ ಬಂದಿಲ್ಲ ಅಂದರೆ ಯಾವ ರೀತಿ ಅವನು ಬದುಕಬೇಕು ಅರ್ಥ ಮಾಡ್ಕೋಬೇಕಲ್ಲ. ಇವತ್ತು ನಮ್ಮ ಭಾಗದಲ್ಲಿ ಸುಮಾರು 48 ಫ್ಯಾಕ್ಟ್ರಿಗಳಿದ್ದಾವೆ. ಸರಿಸುಮಾರು ಒಂದು 4-5 ಪ್ರೈವೇಟ್ ನಮ್ಮ ಕೋಆಪರೇಟಿವ್ ಸೆಕ್ಟರ್ ಬಿಟ್ಟರೆ ಉಳಿದದ್ದು ಎಲ್ಲ ರಾಜಕಾರಣಿಗಳೇ. ನಮ್ಮ ಕೊಡ್ತಾರೆ ಸರ್ ಅವ್ರು. ಕೊನೆಯದಾಗಿ ನಾವು ಎಚ್ಚರಿಕೆ ಇಷ್ಟ ಸರ್, ಇನ್ನು ಇದೇ ರೀತಿ ತಾವು ಮುಂದುವರೆದ್ರೆ ಫ್ಯಾಕ್ಟ್ರಿ ಮಾಲೀಕರು ಎಲ್ಲಿ ಭೇಟಿ ಆಗ್ತಾರೆ ಅಲ್ಲೇ ತರಬಿ ಅವ್ರಿಗೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತು 14 ದಿನದ ಮೇಲೆ ಏನಾಗಿದೆ, ಈಗ ಸುಮಾರು 4 ತಿಂಗಳಾಗಿದೆ, 3 ತಿಂಗಳಾಗೈತೆ, 2 ತಿಂಗಳಾಗೈತು, ಅಷ್ಟು ಬಡ್ಡಿ ಸಹಿತ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಬಿಲ್ಲನ್ನು ಹಾಕಬೇಕು. ಇಲ್ಲದೇ ಇದ್ದರೆ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಮತ್ತು ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸ್ ಮುಂದೆ ನಾವು ಧರಣಿಯನ್ನು ಹಾಕುತ್ತೇವೆ ಅಂತೇಳಿ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ.